ಇವಾಗ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕುಟುಂಬದ ತುಂಬಾ ಕಡೆ ಎಲ್ಲ ಕಡೆ ವೈರಲ್ ಆಗ್ತೈತೆ. ತುಂಬಾ ಬ್ಯಾಡ್ ಕಮೆಂಟ್ಸ್ಗಳು ಎಲ್ಲ ಬರ್ತೈತೆ. ಸೊ ಅದಕ್ಕೆ ಸುಮಾರು ಜನ ಫೋನ್ ಮಾಡ್ತಾಯಿದ್ರು, ಬಂದು ಪ್ರೆಸ್ ಮೀಟ್ ಕೊಡಿ ಅಂತ. ಎಲ್ಲೂ ನಾನು ಕೊಟ್ಟಿಲ್ಲ ಸರ್. ಅದಕ್ಕೆ ರಜನಿ ಅವ್ರಿಗೆ ಹೇಳಿ ಎಲ್ರನ್ನ ಕರೆಸ್ಬಿಟ್ಟು ಎಲ್ರಿಗೂ ಒಂದೇ ಸಲ ಮಾತಾಡೋಣ ಅಂತ ಅದಕ್ಕೆ ಕರೆಸ್ದೆ ಸರ್. ಸರ್ ಫಸ್ಟ್ ಏನಂದ್ರೆ, ಒಂದು ಕೋರೆಯಲ್ಲಿ ಒಂದು ಪ್ರಮೋಷನ್ ತರ ಮಾಡಿದೆ. ಒಂದು ಫೇಕ್ ತರ ಒಂದು ಪ್ರಮೋಷನ್ಗೆ ಮೂವಿಗೋಸ್ಕರ ಮಾಡಿದೆ. ಸೊ ಅದು ತುಂಬಾ ಚೆಂದಾಗಿ ಎಲ್ಲ ಕಡೆನೂ ವೈರಲ್ ಆಯಿತು. ಅದಕ್ಕೂ ಬ್ಯಾಕ್ ಕಮೆಂಟ್ಸ್ಮೆಂಟ್ ಎಲ್ಲ ಹಾಕಿದ್ರು. ಏನಕ್ಕೆ ಮಾಡಿದೆ ಅಂದರೆ, ಒಂದು ಸ್ಟೋರಿನ ಟೈಟ್ಲು ತುಂಬ ಕಡೆ ರೀಚ್ ಆಗಲಿ ಅಂತ ಮಾಡಿದೆ. ಎಲ್ಲೂ ಸರಿಗೆ ಅಷ್ಟೊಂದು ರೀಚ್ ಆಗ್ತಾ ಇದ್ದಿಲ್ಲ. ನನ್ನ ಟೈಟ್ಲು ಆಗಲಿ, ನಾನು ಮಾಡ್ತಾ ಇರೋ ಒಂದು ಟೀಸರ್ ಆಗಲಿ, ಟೀಸರ್ನು ಅಷ್ಟೊಂದು ರೀಚ್ ಆಗಿಲ್ಲ. ಸೊ ಅದೊಂದು ಮಾಡಿದ್ದಕ್ಕೆ ಟೀಸರ್ ಒಂದು ಉನ್ನತ ಮಟ್ಟಕ್ಕೆ ಹೋಯಿತು. ಆಮೇಲೆ ಯಶಸ್ವಿನಿ ಲೇಡಿ ಡಾನ್ ಮೇಡಮ್ ಅವ್ರಿಗೂ ಹೋಗಿ ನಾನೇ ಕನ್ವಿನ್ಸ್ ಮಾಡಿದೆ, ಈ ಥರ ಒಂದು ಮಾಡೋಣ. ನಾನು ಟ್ರೈಲರಲ್ಲಿ ಒಂದು ಡೈಲಾಗ್ ಇತ್ತು, ಸೊ ಅದನ್ನು ಇಟ್ಕೊಂಡು ಮಾಡೋಣ ಅಂದೆ. ಸರಿ ಅಂತ ಅವರು ನಾನು ಹೇಳಿದ್ದಕ್ಕೆ ಮೇಡಮ್ಮು ಒಪ್ಕೊಂಡ್ರು. ಸೊ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಪರ್ಮಿಷನ್ ಸಮೇತ ತಗೊಂಡು ಅದೊಂದು ಫೇಕ್ ವಿಡಿಯೋ ಥರ ಮಾಡಿದೆ ಸರ್. ಅದು ರೀಚ್ ಆಗಿದ್ದಕ್ಕೆ ಟ್ರೈಲರು ಒಂದು 70-80 ಸಾವಿರ ಇದ್ದಿತ್ತು. ಅದನ್ನು ಆಗಿ ಮಾರನೇ ದಿವಸನೇ ಒಂದು 4 ಲಕ್ಷ ಮೇಲೆ ರೀಚ್ ಆಗ್ತದೆ ಟ್ರೈಲರು. ಸೊ ನನ್ನ ಪಿಕ್ಚರ್ಗೆ ಏನು ಬೇಕೋ ಅದಕ್ಕೆ ನನ್ನ ಕಂಟೆಂಟ್ ಥರ ತಗೊಂಡು ಒಂದೊಂದಾಗಿ ಮಾಡ್ತಾ ಇದ್ದೆ ಸರ್. ಸರ್ ಇದು ಬಂದು ಎಲ್ಲರನ್ನೂ ಅವತ್ತು ನನ್ನ ಜೊತೆಗೆ ಎಲ್ಲ ರೀಲ್ಸ್ ಅವರು ತುಂಬ ಸಪೋರ್ಟ್ ಮಾಡಿರೋದಕ್ಕಾಗಿ ರೀಲ್ಸ್ ಅವ್ರಿಗೆ, ಆಮೇಲೆ ಅವ್ರಿಗಂತಾನೆ ಒಂದು ಶೋ ಇಟ್ಟಿದ್ದೆ. ಅದರಲ್ಲಿ ಇಟ್ಟಿದಾಗ ಕುಟುಂಬ ಮಂಜು ಅವರು ಬಂದಿದ್ರು. ನೋಡಿ, ಆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಕ್ಲಿಯಾರಿಟಿಗೆ, ಇದು ಜೇನುತುಪ್ಪ ಹಾಕೊಂಡು ಮಾಡ್ತಾ ಇದ್ದೀನಿ, ಸೂರ್ಯ ನನಗೆ ಗೊತ್ತಿಲ್ಲ, ಅದೊಂದು ಫೇಕ್ ಮಾಡ್ಬೇಕಂತ ಬಂದು ಮಾಡಿದ್ರು. ನನಗೆ ಅದು ಆವಾಗ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಗಿದಾಗ ನಾನು ಬೈದೆ. ಸೊ ಅದು ಅಚಾನಕ್ಕಾಗಾಯಿತು. ಸೊ ಅದಕ್ಕೆ ಎಲ್ಲರೂ ಮನಸ್ಸು ತುಂಬ ಇರಿಟೇಟ್ ಆಗೈತೆ. ನನಗದು ಮಾಡಬೇಕಂತ ಮಾಡಿಲ್ಲ, ಅದು ತುಂಬ ಕಡೆ ರೀಚ್ ಆಗ್ಬಿಡ್ತು. ಸೊ ಅದಕ್ಕೆ ನಾನು ಕರೆಸಿ ಮಾತಾಡೋಣ.